ಪವಿ ನನ್ನ ಬಿಟ್ಟು ಹೋಗ್ತಿದ್ದಾಳೆ ಗೈಸ್. ಎಲ್ಲ ಹೋಗ್ತಿದ್ಯಾ ಅಂತ ನಿಂಗೆ ಗೊತ್ತೇನೆ? ಇಷ್ಟು ಬೇಜಾರಾಗೋದು ಗೊತ್ತಾ? ಮಿಸ್ ಯು. ಒನ್ ಹಗ್, ಲಾಸ್ಟ್ ಹಗ್. ತಂಗಿಯೇ ತಂಗಿಯೇ ಕಣ್ಣಲ್ಲಿ ನೀರು. ಬೇಡ, ಹುಷಾರ್. ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಬ್ಲಾಗ್. ಸೊ ಇವತ್ತೇನಂದ್ರೆ ಪವಿ ನನ್ನ ಬಿಟ್ಟು ಹೋಗ್ತಿದ್ದಾಳೆ ಗೈಸ್. ಈ ಪವಿ ನನ್ನ ತಂಗಿ ನನ್ನನ್ನ ಬಿಟ್ಟು ಹೋಗ್ತಿದ್ದಾಳೆ. ಅವಳನ್ನ ಬಿಟ್ಟು ಬರಕ್ ನಾವು ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಿದ್ದಾಳೆ, ಎಲ್ಲಿ ಹೋಗ್ತಿದ್ಯಾ ಅಂತ ನಿಂಗೆ ಗೊತ್ತೇನೆ? ನಿಜ ಗೊತ್ತಿಲ್ಲ. ಪವಿ ನಿಜವಾಗ್ಲೂ ಬಿಟ್ಟು ಹೋಗ್ತಿದ್ದಾಳೆ ಗೈಸ್. ನನ್ಗೆ ಅವಳ ಎಜುಕೇಶನ್ ಅದು ಇದು ಅಂತೆಲ್ಲ ನೀವೆಲ್ಲ ಸಿಕ್ಕಾಪಟ್ಟೆ ತಲೆಗೆಲ್ಲ ಹುಳ ಬಿಟ್ಕೊಂಬೇಡಿ. ಅದು ಓದೋದಕ್ಕೆಲ್ಲ ಹೋಗ್ತಾ ಇಲ್ಲ, ಬಟ್ ಆದ್ರೂ ನನ್ನನ್ನು ಬಿಟ್ಟು ಹೋಗ್ತಿದ್ದಾಳೆ. ಅಮ್ಮ, ಪವಿ ಬಿಟ್ಟು ಹೋಗ್ತಿದ್ದಾಳಲ್ಲ, ನಿಂಗೆ ಹೆಂಗ ಅನಿಸ್ತಿದಮ್ಮ? ಸರಿ, ನಾ ಉಂಗ್ರನೇ ಬಿಚ್ಕೊಟ್ಟಿಲ್ವಲ್ಲೇ ನನಗೆ, ಅದನ್ನ ತೆಗೆದ್ಬಿಟ್ಟು ಯಾವ ಮೂಲೆಗೆ ಹಾಕ್ಬಿಡ್ತೀಯ? ಆಮೇಲೆ ಕೊಟ್ಟಿರೋ ಒಂದು ಉಂಗ್ರ, ಚಿನ್ನದೆಲ್ಲ ಬೆಲೆ ಬಾಳ ವಸ್ತು ಎಲ್ಲ ಮರ್ಯಾದಾಗ ಇಲ್ಲ. ನಿಜವಾದ ಕೇಳ್ತಾರ ಬಿಚ್ಕೊಡಿ ಕಡೆಗೆ. ನೀನ್ ಎತ್ಬಿಟ್ಟು ಯಾವ್ದನ ವ್ಯಾಕ್ಸ್ ಯಾವ್ದನ ಕಸಕ್ ತುರ್ಕ್ಬಿಡ್ತೀಯ, ಕೊಡವತ್ತ ಬಿಚ್ಬಿಟ್ಟು ನೀನು. ಗೈಸ್, ನಾನೇ ಗೋಲ್ಡು. ಅದು ಬಿಟ್ಟು ನಮ್ಮಮ್ಮ ನನ್ ಕೈಗೆ ಹಾಕಿರೋ ಒಂದೇ ಒಂದು ರಿಂಗ್ನ ಕೊಡು 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 ಅಂತ ಇದ್ರೆ ಕೊಡ್ತಾ ಇದೆ. ಅಮ್ಮ ವೆರಿ ಬಿಸಿ ಗೈಸ್. ಬಟ್ ಆದ್ರೂ ಜೋಳ ಚಿಪ್ಸ್ ಪ್ರ್ಯಾಂಕ್ ಅಮ್ಮ, ಅಪ್ಪ ಮತ್ತೆ ನಾಯನನ್ ಮೇಲೆ ಬಾಕಿ ಇದೆ, ಅದು ಕೂಡ ಮಾಡ್ತೀನಿ. ಪಕ್ಕದ ಕ್ರೇಜಿ ಆಗಿರುತ್ತೆ ಅನ್ಕೊಳ್ಳಿ ಒಟ್ಟಿನಲ್ಲಿ ಜೋಳ ಚಿಪ್ಸ್ ಅವ್ರ ಮೇಲೆ ಮಾಡಿದಾಗ. ಹಿಂಗ ನಮ್ಮಮ್ಮ ನನ್ನಿಂದ ಕಿತ್ಕೊಳ್ದಿರ ಬಿಡ್ತಾ ಇಲ್ಲ. ಏನ್ ಮಾ ಅಯ್ಯಪ್ಪ ಅಂತಿದ್ಯಾ? ಕಾಸು ಕಳ್ಸ್ಕೊಟ್ಟಿದ್ಯಾಳೆ ಫಸ್ಟ್ ನೀನ್ ನಂಗೆ ಈ ರಿಂಗ್ ಏನಕ್ಕೆ ಕೇಳ್ದೆ? ಅದನ್ನ ಹೇಳು. ನಂದ್ರೆ ನಾನು ಕೊಡು ಮಾ. ನಾನು ಅವಳಿಗೆ ಮನೇಲಿ ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ? 1000 ರೂಪಾಯಿ ಕೊಟ್ಟಿದ್ದೀನಿ ಮಾ. 300 ರೂಪಾಯಿ ಹೇಳ್ತಾಳ ಅವಳು, ನೀನ್ ಹೇಳೋದು 1000 ಹೇಳ್ತಾ ಇದೀಯ. ನೀನು ಅವಳನ್ನ ನಂಬ್ತೀಯ, ನನ್ನನ್ನು ನಂಬ್ತೀಯ? ಇಬ್ರು ನಂಬಲ್ಲ, ಎಷ್ಟು ಹೇಳ್ರಿ. ಗೈಸ್, ಲಿಟ್ರಲಿ ನಮ್ಮಮ್ಮ ನನ್ನನ್ನು ನಂಬಲ್ಲ ಅಂದ್ರೆ ಕೊಡಮ್ಮ. ನಾನು 300 ರೂಪಾಯಿ ಕೊಟ್ಟಿದ್ದು ಕೊಡಮ್ಮ. ನಾನು ಎಷ್ಟು ಕೊಟ್ಟೆ ಕೌಂಟ್ ಮಾಡಿ. ಅಲ್ಲೇನು ತರಕ್ ಹೋಗ್ಬೇಡ, ಎಲ್ಲ ಕೊಡಿಸ್ತದೆ. ಗೈಸ್, ನನ್ನ ತಂಗಿ ಹತ್ರ ಏನ್ ಕಾಸು 100 ರೂಪಾಯಿ ಕೊಡ್ಮ. ಮಿಕ್ಕಿರೋ ಚೇಂಜ್ ತಂದು ಕೊಡ್ಬೇಕು, ಯಾಕೆ ಹಿಂಗ್ ಮಾಡ್ತಿದ್ಯಾ? 100 ರೂಪಾಯಿನ 1000 ರೂಪಾಯಿ ಕೊಟ್ಟವ್ರು ನಮ್ಮಮ್ಮ. ನಂಗೆ 100 ರೂಪಾಯಿ ಕೊಡ್ಮ. ನಿನಗೇನ್ 100 ರೂಪಾಯಿ ಇವಾಗ? ದೊಡ್ಡವರಾಗಿ ಹುಟ್ಟಿದ್ರೆ ಏನು ಕೊಡಲ್ಲ ಗೈಸ್. ನನ್ಗೆ ಎಷ್ಟು ಬೇಜಾರಾಗೋದು ಗೊತ್ತಾ? ನನ್ಗೆ ಆಗೋ ಬೇಜಾರನ್ನ ಏನಂತ ಹೇಳಿ, ಹೆಂಗೆ ಹೇಳಿ? ಈ ಬಾಯಿಂದ ಹೇಳ್ಬೇಕಂತ ಗೊತ್ತು, ಕಮೆಂಟಲ್ಲಿ ಹಾಕ್ಬಿಡಿ ಬಾಯಿಂದ ಹೇಳ್ಬೇಕಮ್ಮ ಅಂತ. ಆದ್ರೆ ಫುಲ್ ಬೇಜಾರಾಗುತ್ತೆ ಗೈಸ್ ಈ ಥರ ಎಲ್ಲ ಆದಾಗ. ಬೇಜಾರಾಗ ಹೋಗ್ಬಾ, ಅದೇನಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತೀಯ? ಮುಚ್ಕೊಂಡು ಅಮ್ಮ, ನಾನು ತಳ್ಳಿ ಕಳಿಸ್ತೀನಿ. ಕರ್ಕೊಂಡೋಗಿ ಇವಳು ಫಸ್ಟ್ ಇವಳು ಕರ್ಕೊಂಡು ಹೋಗಿ ಹೇಳ್ತೀನಿ. ನನ್ನ ಬಗ್ಗೆ ಮಾತಾಡ್ಬೇಡ. ನಂಗೆ 100 ರೂಪಾಯಿ ಕೊಟ್ಟ ನೀನು. 100 ರೂಪಾಯಿ ಕೊಟ್ಟ. ಕೊಡೋದಿಲ್ಲ, ಏನಕ್ಕೆ ಕೊಡ್ಬೇಕು? 100 ರೂಪಾಯಿ ಕೊಡಲ್ಲ. 100 ರೂಪಾಯಿ ಕೊಟ್ಟಿಲ್ಲ ಗೈಸ್. 100 ರೂಪಾಯಿಗೆ ವ್ಯಾಲ್ಯೂ ಇಲ್ಲ. ನಾನು 100 ರೂಪಾಯಿ ಕೊಡಲ್ಲ, ಜಾಸ್ತಿ ಮಾತಾಡ್ತಾರೆ. ನನ್ಗೆ ಬೇಜಾರಾದ್ರೆ ನಾನು ತೋರ್ಸ್ಕೊಂಡ್ಬೇಡ್ರೆ ನಂಗೆ ಬೇಜಾರಾಗಿದೆ ಅಂತ. ಆದ್ರೂ ನಾನು ಬೇಜಾರಾಗಿದೆ ಅಂತ ತೋರ್ಸ್ಕೊಳ್ಳೋದೇನಿಲ್ಲ. ಅಲ್ಲ, ತೋರ್ಸ್ಕೊಂಡ್ರು ಯಾರೇನು ಕೇರ್ ಮಾಡಲ್ಲ, ಅದಿನ್ನೊಂದು. ಅದಕ್ಕೆ ಅವರೆಲ್ಲ ಕೇರ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಲ್ಲ. ಅದು ಮತ್ತೊಂದು. ಹೋಗ್ತೀನಿ ಮುಂದೆಲ್ಲ ಹಿಂದೆ ಕುತ್ಕೋಬೋದು. ಅಲ್ಲಿ ಖಾಲಿ ಐತಿ. ಇಲ್ಲ ಪವಿ, ನಾನು ನಿನ್ ಬ್ಲಾಗ್ ಮಾಡ್ಬೇಕು. ಹಿಂದೆ ಕುತ್ಕೋ. ಏನ್ ಲುಕ್ ಇವಾಗ ಕೊಡೋದು ಲುಕ್. ಕುತ್ಕೋಗಲ್ಲ, ಇಲ್ಲ ಕುತ್ಕೋಗ ಬಂಗಾರ. ಮಸ್ಕ ಮಾಡೋದೇ ಅವಾಗ ನನ್ ಜೀವನ. ನಿಂದು ಒಂದು ಜೀವನ. ನಿಂದು ಒಂದು ಜೀವನ. ಅಮ್ಮ, ಆಕ್ಚುಲಿ ನಾನು ಪವಿ ಬೆಳಗಿಂದ ಊಟನೇ ತಿಂದಿಲ್ಲ. ಊಟ ತಿಂದಿನಿ ನೀನು? ಮರ್ತೋದೆ. ನಾನು ಮರ್ತೋದೆ ಗೈಸ್, ನಾವು ಊಟ ತಿಂದಿಲ್ಲ. ಫುಲ್ ಬೇಜಾರಾಗ್ತಿದೆ ಊಟ ತಿಂದಿರ. ಪ್ರಸಾದನೇ ತಂದಿಲ್ಲ, ಸುಮ್ಮನೆ ದೇವಸ್ಥಾನಕ್ಕೆ ಹೋಯ್ತು.
ನಾವಪ್ಪ ಪ್ರಸಾದ ತಂದಿರೋ ದೇವಸ್ಥಾನಕ್ಕೆ ಹೋಗೋದೇ ಪ್ರಸಾದ ತಿನ್ನಕ್ಕೆ, ಪ್ರಸಾದ ಎತ್ಕೊಂಬರಕ್ಕೆ, ದೇವ್ರ ಹತ್ರ ನಾವು ಮಾಡಿರೋ ಪಾಪನ ಸರಿ ಅಂತ ಎರಡು ಮಾಡ್ತಾ ಇಲ್ಲ. ಎಲ್ಲೋ ಹೋಗ್ತಾವಳೆ ಅನ್ನೋ ರೇಂಜು. ಇವಳು ಹೋಗ್ತಾವಳೆ ಅಂತ ಇರೋ ಬರೋ ಖಂಡಾನ್ ಪೀಪಲ್ ಎಲ್ಲ ಬಂದಿರ್ ನಿಂತವ್ರೆ. ಇವಳನ್ನ ಕೊಡುಗೆ ಮಾಡಕ್ಕೆ, ಸೆಂಡ್ ಆಫ್ ಮಾಡಕ್ಕೆ ಕಪ್ಪಗೆ ಕಾಣಿಸ್ತಾ ಇದ್ದೀನಿ. ಇವಾಗ ಹಂಗೆ ಎಲ್ಲಾ ಒಳಗಲ್ಲೂ ನಿಮ್ಗೂ ಕೇಳಿ ಬೇಜಾರಾಗ್ಬಿಟ್ಟಿರುತ್ತೆ ಕಪ್ಪಗಿರೋದು. ನಾನು ಬ್ಲಾಗ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊ. ಬ್ಲಾಗ್ ಮಾಡಿಲ್ಲ ಅಂದ್ರೆ ಅವಾಗ ಬೆಳಗಿರ್ತೀನಿ ನಾನು. ಅದು ಆ ಲೈಟ್ ನನಗೆ ಬಿಟ್ಬಿಟ್ಟು ಕಪ್ಪಗ್ಬಿಡ್ತೀನಿ. ಶಾಂತಿ ನೋಡಿ ಗೈಸ್, ಇಲ್ಲಿ ಅಕ್ಕ ಹೋಗ್ತಾಳಂತ ಇವಳಿಗೆ ಜ್ಯೂಸು, ನನಗ್ ಮಾತ್ರ ನಿನ್ಗೆ ಬೇಕಾ ಅಂತಾನು ಕೇಳೋರಿಲ್ಲ. ನೋಡಿ ಅಲ್ಲಿ ಹೆಂಗ್ ಕುಡಿತಾವ್ರ ಜ್ಯೂಸ್ನ. ಇಷ್ಟೇ ಜನ ಇಷ್ಟೇ. ಅಂಡ್ ಇವಳು ಕುಡಿತಾನೆ ಅವಳೆ. ಇವಳು ಒಂದ್ ಮಾತು ನನಗೆ ಬೇಕು. ನಾನೇನ್ ಅಲ್ಲಿ ಹೇಳಿದ್ಮೇಲೆ ನೀನ್ ಬಂದೆ ನಿಂಗ್ ಕೊಡೋದು. ತಗೊಂಡ್ಬಿಡ್ಬೇಕಿತ್ತು ಸ್ವಲ್ಪ. ವಿಡಿಯೋ ಆಫ್ ಮಾಡಿದ್ಮೇಲೆ ತಗೊಳಲ್ಲ. ಬೇಡ ಗೈಸ್, ನಾನು ಹೆವಿ ಸ್ವಾಭಿಮಾನಿ. ಕುಣ್ಣಿ ಹತ್ರ ನಾನು ಈ ಜ್ಯೂಸ್ ನ ಕುಡಿತೀನಿ ಅಂತ. ಕುಣ್ಣಿ ನೀವು ಕುಣ್ಣಿ ಮರಿ ಕುಣ್ಣಿ ಏನಲ್ಲೇ ಕಣ್ಣಮ್ಮ. ನೀವ್ ಹೋಗ್ರಪ್ಪ, ನೀವೆಲ್ಲ ಶ್ರೀಮಂತರು, ಬರೀ ಇಂಥವ್ರಿಗೆ ಮಾತ್ರ ಕೊಡಿಸ್ತೀರಾ. ಆಯ್ತು, ನಮ್ಮಮ್ಮನ್ ಕನ್ವಿನ್ಸ್ ಮಾಡ್ತಿದ್ದೆ ಬಾ 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 ಅಂತ. ನಮ್ಮಪ್ಪ ಎಂತ ಒಳ್ಳೆ ಹಸ್ಬೆಂಡ್ ಅಂದ್ರೆ ಅವ್ರ ಎಂತಿ ಇಲ್ದಿರ ಎಲ್ಲೂ ಹೋಗೋದೇ ಇಲ್ಲ ಗೈಸ್. ಇವಾಗ ಬರ್ತಾರೆ ಅವ್ರ ಎಂತಿ. ಈ ಸೀಟ್ ಅವ್ರ ಎಂತಿಗೋಸ್ಕರ ರಿಸರ್ವ್. ನಾವು ನಾಯಿಗಳ ತರ ಇಲ್ಲಿಂದೆ. ಮದುವೆ ಆದ್ರೆ ನಿಮ್ಗೂ ಫ್ರೆಂಡ್ ಸೀಟ್ ಬಿಟ್ಕೊಡ್ತಾರೆ. ಹೌದು ಪಪ್ಪ, ನಂಗೆ ಮದ್ವೆ ಆದ್ರೆ ನಂಗೆ ಕಾರಿಸ್ಕೊಡು. ಅಂಡ್ ನಮ್ಮ ಅಮ್ಮನೂ ಕೂಡ ಇವಾಗ ಬರ್ತಿದ್ದಾರೆ. ಈ ನಮ್ಮಪ್ಪ ಕನ್ವಿನ್ಸ್ ಮಾಡಷ್ಟು ಮಾಡಿದ್ರು, ಆದ್ರೆ ನಮ್ಮಮ್ಮ ಫುಲ್ ಲೇಡಿ ಬಾಂಡ್ ವೈಬ್ಸ್ ಗೈಸ್. ನಮ್ಮಮ್ಮ ಏನ್ ಅನ್ಕೊಂಡಿದ್ಯೋ ಅದನ್ನೇ ಮಾಡೋದು. ನಮ್ಮಮ್ಮ ಕರ್ಗದೇ ಇಲ್ಲ ನಮ್ಮಮ್ಮ. ಗೈಸ್, ಈ ತರ ಜ್ಯೂಸ್ ನಾನು ಚಿಕ್ಕ ವಯಸ್ಸಲ್ಲಿ ಕುಡ್ದಿದ್ದೆ. ಅವಾಗ್ಲೇ ನಾನೇನೋ ಹೇಳ್ದೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಹೆವಿ ಸ್ವಾಭಿಮಾನಿ. ಯಾಕೆ ಗೊತ್ತಾ ಹೇಳ್ಬೇಕು ಬೇಗ, ಅದೇನ್ ಗೊತ್ತಾ, ತಂಗಿ ಅನ್ನೋ ಭಯ ಇಲ್ಲ, ಅಕ್ಕ ಅನ್ನೋ ಭಯ ಇಲ್ಲ. ಜಸ್ಟ್ ಹ್ಯಾವ್ ಅ ಸಿಪ್. ಅದ್ ಸಮ್ಮರ್ ಅಲ್ಲಿ ಏನ್ ಗೊತ್ತಾ, ಏನೇ ತಣ್ಣಗಿರೋದ್ ಸಿಕ್ಕಿದ್ರು ಕುಡಿಬೇಕು ಅನ್ಸುತ್ತೆ. ಇದು ಆಕ್ಚುಲಿ ಚೆನ್ನಾಗಿಲ್ಲ, ನಂಗೆ ಗೊತ್ತು. ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್, ಬಟ್ ಆದ್ರೂ ಕುಡಿತೀನಿ. ಯಾಕಂದ್ರೆ ಸೂರಿ 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 ನೀವು ನನ್ನ ಮಿನಿ ಬ್ಲಾಗ್ಸ್ ನೋಡಿದ್ರೆ ಸೂರಿ ಯಾರಂತ ನಿಮ್ಗೆ ಗೊತ್ತಿರುತ್ತೆ. ಅಂಡ್ ಸೂರಿ ಇಸ್ ಮೈ ಗೈಸ್. ಮತ್ತೆ ಕಾಸು ಗೈಸ್. ಏನೇ ಈ ರೇಂಜ್ ಲೂಟಿ ಮಾಡ್ತಿದ್ಯಾ? ಮತ್ತೆ ಇಲ್ಲ, ವಾಪಸ್ ಕೊಟ್ಬಿಡ್ತೀನಿ. ನಮ್ಮಂತ ವಿಷಯ ಯಾವ್ದಾದ್ರು ಇದ್ರೆ ಹೇಳ್ಬೇಕು. ಅವಾಗ್ಲಿಂದ ಲೂಟಿ ಮಾಡ್ತಾನೆ ಅವಳು, ಒಬ್ರಿಂದ ಎಷ್ಟು ಕಾಸು ತಿಂತಾರ ಗುರು ಇವ್ರು. ಇವಳು ಹೊರಗಡೆ ಹೋಗೋದಿರ್ಲಿ, ಇವಳು ಹೊರಗಡೆ ಹೋಗ್ತಿದ್ದಾಳಂತ ಈ ರೇಂಜ್ ಕಾಸು. ನಂಗೆ ಮಾತ್ರ 100 ರೂಪಾಯಿ ಕೊಡೋದ್ರೆ ಯಾಕೆ ಬೇಕು ನಿಂಗೆ 100 ರೂಪಾಯಿ ಅಂತಾರೆ. ಹೇಳ್ತಿದ್ದೆ ನನ್ನ ಪವಿಗೆ, ಹೊರಗಡೆ ಹೋಗ್ತಿದ್ಯಾ ಹುಷಾರು, ಹಂಗಿರ್ತಾರೆ ಜನ, ಹಿಂಗಿರ್ತಾರೆ ಜನ, ಒಬ್ಬೊಬ್ಳೆ ಎಲ್ಲೂ ಹೋಗ್ಬೇಡ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಎಲ್ಲ ಅಪ್ಪ ಅಮ್ಮಂದಿರು ಅವ್ರ ಮಕ್ಳಿಗೆ ಟ್ರಿಪ್ ಹೋಗ್ಬೇಕಾದ್ರೆ ಏನೇನ್ ಹೇಳ್ತಾರೆ. ನಮ್ಮ ಅಪ್ಪ ಅಮ್ಮ ನನಗೆ ಏನೇನ್ ಹೇಳ್ತಿದ್ರು ಸೇಮ್ ಡೈಲಾಗ್ ಆಚೆ ಬರ್ತಿದೆ. ಏನ್ ಗೊತ್ತಾ, ಇವಾಗ ಅರ್ಥ ಆಗುತ್ತೆ. ನಾವು ಪೇರೆಂಟ್ಸ್ ಯಾಕೆ ಹಿಂಗಾಡ್ತಾರೆ, ಇರಕ್ ಬಿಡಲ್ವಾ, ಯಾಕೆ ಯಾರು ಆಚೆ ಹೋಗಲ್ವಾ ಹಿಂಗಂತ ಅನ್ಕೊಂಡ್ರು ಅಷ್ಟೇ. ಒಬ್ಳೆ ಹೋಗ್ತಾವಳೆ, ಅವಳು ಇನ್ನೂ ಮಗು, ಒಳ್ಗೇನು ಅರ್ಥ ಆಗಲ್ಲ. ಈ ಥಾಟ್ ಇಟ್ಕೊಂಡು ಆ ಮಾತುಗಳೆಲ್ಲ ಆಚೆ ಬರುತ್ತೆ. ಈಗ ನಮ್ಮ ಅಪ್ಪ ಅಮ್ಮ ಹೆಂಗ್ ಆಡ್ತಾರೋ, ನಾವು ದೊಡ್ಡವರಾದ್ಮೇಲೆ ನಮ್ಮ ಅಪ್ಪ ಅಮ್ಮನ ತರನೇ ಆಡ್ತೀವಿ. ಅದ್ ಹಂಗೆ ಆ ಕೇರ್, ಕನ್ಸರ್ನ್, ಭಯ, ಕಾಳಜಿ ಎಲ್ಲ ಶಫಲ್ ಆಗಿ ಕೊನೆಗೆ ನಮ್ಮ ಅಪ್ಪ ಅಮ್ಮ ನಮ್ಗೆ ಹೆಂಗೆ ಹೇಳ್ತಿದ್ರು ನಾವು ನಮ್ಮ ಮಕ್ಳಿಗೂ ಹಂಗೆ ಹೇಳ್ತೀವಿ. ಅದ್ ನಂಗೆ ಇವತ್ತು ರಿಯಲೈಸ್ ಆಯ್ತು, ಅವ್ರು ಹೆಂಗ್ ಯೋಚನೆ ಮಾಡ್ತಾರೆ ಅನ್ನೋದು. ಅದೇ ಹೇಳ್ಬೇಕಿತ್ತು ನಿಮ್ಗೆಲ್ಲ. ಒಂದ್ಸರಿ ನೀವು ಬೇಕಾದ್ರೆ ಯೋಚನೆ ಮಾಡಿ ನೋಡಿ. ಜ್ಯೂಸ್ನ ಕುಡಿಯಕ್ಕಾಗ್ತೀರಾ, ಬಿಡಕ್ಕಾಗ್ತೀರಾ, ಚೆಲ್ಲಕ್ಕಾಗ್ತೀರಾ? ಏನು ಕುಡಿಯಕ್ಕಾಗ್ತಿರನೇ ಅವಳ ನೋಡ ಅಪ್ಪಂಗೆ ಕೊಡ್ತಿರೋದು.
ಅಂಡ್ ನಮ್ಮಪ್ಪ ಅದ್ ಏನ್ ಹೆಂಗಿದೆ ಯಾಕೆ ಕೊಡ್ತಿದ್ಯಾ ಅವೆಲ್ಲ ಕೇಳಲ್ಲ. ನಮ್ಮಪ್ಪ ನಾನು ವಿಷ ಕೊಟ್ರೆ ಕುಡಿಯುತ್ತೆ ಕೇಳಿ. ಹಂಗಂತ ವಿಷ ಕೊಟ್ಬಿಡಿ ಮಗಳೇ, ನೀನು ನೋಡ್ಸಾಯಿಸ್ಬಿಡ್ತೀನಿ. ಪಾಯಿಂಟ್ಸ್ ಮಾಯಿಶ್ಚರೈಸರ್ ಗೈಸ್, ನನ್ನ ತಂಗಿ ಪಾಯಿಂಟ್ಸ್ ಮಾಯಿಶ್ಚರೈಸರ್ ತಗೊಂಡಿಲ್ವಂತೆ. ಲೇ ಅದೋದ್ರೆ ಹೋಗ್ಲಿ, ಸನ್ಸ್ಕ್ರೀನ್ ತಗೊಂಡಿದ್ಯಾನೆ? ಫಸ್ಟೇ ನಿನ್ನ ಈ ಮುಖ ಕಾಂತಿ ನನ್ನ ಕೈಲಿ ನೋಡಕ್ಕಾಗಲ್ಲ, ಆಮೇಲೆ ಇನ್ನೂ ಮುಖ ಕಾಂತಿ ಹೋಗಿ ಕರಿ ಯಜ್ಞ ಆಗಿ ನೀನು ನಾನ್ ಕರ್ಕಿ ಅಂದು ಬೇಕಪ್ಪ. ಇವೆಲ್ಲ ಸನ್ಸ್ಕ್ರೀನ್ ಕ್ಯಾರಿ ಮಾಡ್ಬೇಕ. ಆಯ್ತಮ್ಮ, ಅಮ್ಮ ಕಪ್ಪು ಕಸ್ತೂರಿ ಇನ್ನೂ ಕಪ್ಪಗಾಗಿ ಕರಿ ಜಿರಳೆ ಆಗಿ ಬರ್ತೀಯ. ಬೆಳ್ಳಿಗಿದ್ದೇನೆ ಸಾಧಿಸ್ಬೇಕು. ಬೆಳ್ಳಗಿದ್ದೇನ್ ಸಾಧಿಸ್ಬೇಕು ಅನ್ನೋದು ಪಾಯಿಂಟ್ ಅಲ್ಲ, ಬೆಳ್ಳಗಿದ್ಯಾ ಕರಿಗಿದ್ಯಾ ಅನ್ನೋದು ಪಾಯಿಂಟ್ ಅಲ್ಲ. ಈ ಬೆಳ್ಳಗಿರೋರು ಅವ್ರ ನೆಗ್ಲಿಜೆನ್ಸ್ ಇಂದ ಈ ಕರಿ ಯಜ್ಞ ಆಗ್ತಾರಲ್ಲ, ಅದು ಪಾಯಿಂಟ್. ನಿನ್ ಬಗ್ಗೆ ಹೇಳ್ದಂಗಿದೆ ಅಲ್ಲ, ನಿನ್ಗೆ ಹೇಳಿದ್ದು. 2 ಲ್ಯಾಕ್ ಓಡಿದ್ದು ವಿಡಿಯೋ. ಏನ್ ಮಿನಿ ಬ್ಲಾಗರ್ಗೆ ಏನಾಗಿದೆ ಅಂದ್ರೆ, ಮಿನಿ ಬ್ಲಾಗರ್ ಬಾ ಕಂಟೆಂಟ್ ಹುಡ್ಕೋಣ, ಕಂಟೆಂಟ್ ಮಾಡೋಣ, ವಿಡಿಯೋ ಮಾಡೋಣ ಅಂತ ಹೇಳ್ತಿದ್ದಾರೆ. ಓ ಮಿನಿ ಬ್ಲಾಗರ್, ನಿಮ್ಮ ಡೆಡಿಕೇಶನ್ಗೆ ನನ್ನ ಒಂದು ಹ್ಯಾಟ್ಸ್ ಆಫ್. ಇದು ಹ್ಯಾಟ್ಸ್ ಆಫ್ ಅಲ್ಲ, ಹ್ಯಾಂಡ್ ಶೇಕ್. ಸೊ ಪವಿ ಏನು ಪವಿಗೆ ನಿನ್ನ ಹೆಸರು ಕೂಗ್ಬೇಡ. ಪವಿ ತುಂಬಾ ಇರಿಟೇಟಿಂಗ್ ಆಗಿದೆ. ಪವಿ ನಾನು ಕಮೆಂಟ್ ಅಲ್ಲಿ ಓದಿದ್ದೀನಿ, ದಿ ವೇ ಸಂಧ್ಯಾ ಕಾಲ್ಸ್ ಪವಿ ಹಾರ್ಟ್ 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 ಹಾರ್ಟ್, ಗೊತ್ತಾ? ಅಂಡ್ ಐ ಲವ್ ದಟ್ ಗೈಸ್. ನನಗೆ ಇಷ್ಟಪ್ಪ, ನಾನು ಇವಳನ್ನ ಪವಿ 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 ಅಂತ ಕರೆಯೋದು. ಮಾಡಿದಾಗೆಲ್ಲ ನನ್ಗೆ ಎಷ್ಟು ನೋವಾಗುತ್ತೆ ಗೊತ್ತಾ, ನೀನು ಒಬ್ರು ನಿಂಗೆ ಮಾಡ್ತೀಯ. ಅದೇ ಪವಿ, ನಿನ್ ಮುಖ ಫಸ್ಟ್ ಸ್ಕ್ರಾಪ್ ಆಗಿದೆ, ಇನ್ನೊಂದು ಚೂರು ಸ್ಕ್ರಾಪ್ ಮಾಡ್ಬಿಡೋಣ ಅಂತ. ಫಸ್ಟ್ ಕ್ಯಾಂಡಿಡೇಟ್ ಸೋಡ್ ಔಟ್ ಆಗಿದ್ದು. ನಾನು ಕೂಡ ಡೀಪ್ ಸ್ಲೀಪ್ ಹೋದೆ. ಮಲ್ಕೊಂತಾಳೆ ಅಂದ್ರೆ ನಾನು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ದೀನಿ ಗೈಸ್. ಒಳ್ಳೆ ನಿದ್ದೆ ಬಂದಿತ್ತು ಒಟ್ಟಿನಲ್ಲಿ. ಬೇರೆಯವ್ರ ಟೈಮ್ ಗ್ರಾಚಾರ ಬಗ್ಗೆ ಮಾತಾಡೋಲ್ಲ, ಬಟ್ ನನ್ನ ಟೈಮ್ ಗ್ರಾಚಾರದ ಬಗ್ಗೆ ಮಾತ್ರ ಮಾತಾಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಕುತ್ಕೊಂಡಿದ್ದಿದ್ರೆ ಅಷ್ಟೇ. ಅದು ಏನೋ ಅಪ್ಪ, ಇನ್ನೊಬ್ಬರ ಅನಿಷ್ಟ ಎಲ್ಲ ನನಗೆ ಒತ್ಕೊಂಬರಂಗಿರೋದು ನನ್ನ ಜೀವನದಲ್ಲಿ. ಆರು ನಾನು ಬಿಟ್ಟು ಹೋಗ್ತಿದ್ಯಾ? ನಾನು ಬಿಟ್ಟು ಹೋಗ್ತಿದ್ದೀನಿ. ನೀನು ಇವ್ರು ಬಿಟ್ಟು ಹೋಗ್ತಾವಳ ಅನ್ನೋ ಫೀಲಿಂಗಲ್ಲೇ ನಿದ್ದೆ ಮಾಡ್ಬಿಟ್ಟಿದ್ದೀನಿ ಗೈಸ್. ಇಡ್ಲಿ ಮತ್ತೆ ಸಾಂಬಾರು ತಿಂತಿದ್ದಾರೆ ಇವರಿಬ್ರು, ನಾನು ಮಾತ್ರ ಅಣ್ಣ ಹೇಳಿದ್ದೀನಿ. ಇಡ್ಲಿ ತಿನ್ನಕ್ಕೆ ನಾನೇನು ಪೇಷಂಟಾ? ಈ ಥರ ಪೇಷಂಟ್ ಆದವರೇ ಇಡ್ಲಿ ತಿನ್ಬೇಕಂತ ಯಾರು ರೂಲ್ಸ್ ಇಲ್ಲ. ಅದು ಜಾಸ್ತಿ ಇಡ್ಲಿನ ಪೇಷಂಟ್ ತಿನ್ನೋದು. ಅದೇನೋ ನನಗೂ ಇಡ್ಲಿಗೆ ಬರಲ್ಲ ಗೈಸ್. ಬಿಸಿ ಬಿಸಿ ಅನ್ನ ಸಾರು ಮತ್ತೆ ಬಜ್ಜಿ. ಗೈಸ್ ನಂಗೆ ಯಾಕೋ ಪವಿ ಕಣ್ಣು ಹೇಳ್ತಿದ್ರೆ ಅವಳಿಗೆ ಹೋಗಕ್ಕೆ ಇಷ್ಟ ಇಲ್ಲ ನನ್ ಬಿಟ್ಟು ಅಂತ. ಕಣ್ಣಿಗೆ ಬಾಯಿಲ್ಲ ಅಂದ್ರೆ ಏನ್ ಹೇಳಿದೆ ಪವಿ? ಯಾರಿಗಾದ್ರೂ ಗೊತ್ತಿತ್ತಾ ಕಣ್ಣಿಗೆ ಬಾಯಿ ಇಲ್ಲ? ಪವಿ ಇಡೀ ದೇಶದಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಪಾಪ ನಿನ್ ಮಗ್ಳಿಗೆ ಏನೋ ಗೊತ್ತು ಪಾಪ. ಶಬಾಷ್ ಗೈಸ್, ಕೊನೆಗೂ ನಮ್ಮ ಪವಿನ ಬಿಡುಗಡೆ ಮಾಡಿ ಒಂದೆರಡು ಮೂರು ದಿನ ಆರಾಮಾಗಿ ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡ್ಬೋದು ಗೈಸ್. ಐ ಆಮ್ ವೆರಿ ಹ್ಯಾಪಿ. ಏನ್ ನಿಮ್ ತೆಗತ್ತವ್ರು ನಿಮ್ಗೆ? ಏನೋ ನಂದು ಹೊಡ್ದು ನಿನ್ಗೆ ಪಾಪ. ಏ ಪವಿ, ಮೂತಿ ತಿರ್ಸೋದ್ ಬರ ಕಲ್ತ್ಬಿಟ್ಟವಳೆ ನನ್ ಬೇಬಿ. ಮೂತಿ ತಿರ್ಸೋದ್ ಕಲ್ತ್ಬಿಟ್ಟ. ಆಗಲ್ಲ, ಮಾಡಲ್ಲ. ಏನ್ ಮಾಡ್ತೀಯಾ? ನಾನೇ ಹಾಕ್ತೀನಿ. ಮೈ ಪಪ್ಪ ಇಸ್ ಸೋ ಕೈಂಡ್ ಯಾ. ನನ್ನಂತ ಬಜಾರಿ ನಿಂಗೆ ಅದು ಹಿಂಗೆ ಎತ್ಬಿಟ್ರು ಅಂತಾನೆ ಗೊತ್ತಿಲ್ಲ. ನಾನು ಬಜಾರಿ ಅಲ್ಲ, ನಾನು ಗುಡ್ ಗರ್ಲ್. ನಾನೇ ಹಾಕ್ತಿದ್ದೀನಿ ಕ್ಲಾಸ್. ಪವಿ 3 ದಿನಕ್ಕೆ ಸಾಕ ಪವಿ ಲಗೇಜು? ಗೈಸ್ 3 ದಿನಕ್ಕೆ ಇಷ್ಟಿಕ್ಕೊಂಡವಳೆ. ಸಾಕೇನೆ 3 ದಿನಕ್ಕೆ ಲಗೇಜು? ಓ ಅವಾಗ ಏನ್ ಮಾಡ್ತೀಯಾ? ಜೆಪ್ಟೋ ಮಾಡ್ತೀಯಾ? ಬ್ಲಿಂಕಿಟ್ ಮಾಡ್ತೀನಿ. ಬ್ಲಿಂಕಿಟ್ ಮಾಡ್ಕೊಂತೀಯ ಬಟ್ಟೆನಾ? ಬಟ್ಟೆ ಆಗುತ್ತಾ? ಅಲ್ಲ ಆಗುತ್ತೆ, ಗೊತ್ತಿಲ್ವಾ ನಿಂಗೆ? ಏನು ಆ ಕಡೆ ಈ ಕಡೆ ಎಲ್ಲ ತಿರ್ಗಿ ನೋಡೋದು? ಸರೌಂಡಿಂಗ್ಸ್ ಏನು ಪರಿಸರ ನೋಡ್ಬಾರ್ದು ನಾನು? ಹಿಡ್ಕೋ ಗೈಸ್, ನನ್ನ ತಂಗಿ ಪರಿಸರ ನೋಡ್ಬೇಕಂತೆ. ಪರಿಸರ ಆಗಲ್ಲೇ, ಆಗಲ್ಲ, ಹೋಗಲೇ. ಹೆಂಗ್ ನಿಂತಿದ್ಯಾ ನೋಡ್ ರೋಡ್ ಸೆಂಟ್ರಲ್ ಹೆಂಗ್ ನಿಂತೋಳು ಗೈಸ್. ನಡಿ ಮನೆಗೆ ಹೋಗೋಣ ಅಂತ. ಜನ ಎಲ್ಲ ಸಂಧ್ಯಾ ಮೇಡಮ್ ಅವರು ಅಂದ್ರೆ ಲೈಕ್ ಅವಣ್ಣನೂ ಕಣ್ಣು ಹಿಡಿದ್ಬಿಟ್ಟಿದ್ರು. ಏನೋ ಒಂಥರ ಖುಷಿ ಗೈಸ್. ವ್ಲಾಗ್ ಮಾಡಕ್ಕೆ ಎನರ್ಜಿ ಅನ್ಕೊಳ್ಳಿ. ಯಾರಾದ್ರೂ ಒಬ್ರು ಹಿಂಗ್ ಕಣ್ಣಿಡ್ದು ಹಿಂಗಂದ್ರೆ ಕಮಾನ್ ಸಂಧ್ಯಾ ಅಂತ ಎನರ್ಜಿ ಸಿಗುತ್ತೆ. ಅಂಡ್ ಇವಳು ನಮ್ ದೊಡ್ಡಮ್ಮ ಅವ್ರ ಜೊತೆ ಟ್ರಿಪ್ ಹೋಗಿದ್ಲು. ಓ
ಗುಡ್ ಪಾಟ್ ಸರ್. ನನ್ನ ಹ್ಯಾಂಗರ ದೊಡ್ಡಮ್ಮ ಅವ್ರ ಜೊತೆ ಇವ್ಳು ಟ್ರಿಪ್ ಹೋಗ್ತಿದ್ದು. ನಮ್ ದೊಡ್ಡಮ್ಮ ಅವರೇ ಮನೇಲಿಲ್ಲ. ಇಲ್ಲಿ ಕರ್ಕೊಂಡ್ ಬನ್ನಿ ಅಂದ್ರೆ ಅವ್ರು ಹೇಳಿದ್ದು ಬೆಳಿಗ್ಗೆ 10 ಗಂಟೆಗೆ. ಬಟ್ ನಾನು ಇವಾಗ ನಾವು ಬಂದಿರೋದು 2 ಗಂಟೆಗೆ. ಟೈಮ್ ಸೆನ್ಸ್ ಎಲ್ಲ ಬಿಟ್ಬಿಟ್ಟಿದೀವಿ ಗೈಸ್ ಜೀವನದಲ್ಲಿ. ಚಾರ್ಲಿ ಜೊತೆ ಮಾತಾಡ್ತಾವಳೆ, ನನ್ನನ್ನ ಹ್ಯಾಂಗರ್ ಮಾಡ್ಕೊಂಡವಳೆ. ಇವ್ಳು ಸರ್ವೆಂಟ್ ನಾನು ಯಾವಾಗ್ಲೂ. ಏಯ್ ನಾಯಿ ಮರಿ ನಾನೇ. ನಾನು ನೋಡ್ರೆ ಬಹು ಅಂತದೆ. ನಾನು ನೆನ್ಪಿದೀನಾ ಯಾವಾಗ ಬಂದಿದ್ದೆ? ನಿನ್ ಪಾಪು ಇದ್ದಾಗ ಬಂದಿದ್ದೆ ನಾನು. ಓ ಇವಾಗ ಅವ್ನು ದೊಡ್ಡವಣ ಆಗ್ಬಿಟ್ಟವಣ. ಇದಾರ ಇಲ್ವಾ? ಇದಾರಂತ ಹೆಂಗೋ ಪುಣ್ಯಲೇ ಇದಾರಂತೆ. ನಮ್ ದೊಡ್ಡಪ್ಪ ಇಲ್ಲಿ ಕಾಣ್ತಾ ಇಲ್ಲ. ಓ ದೊಡ್ಡಪ್ಪ ಇಲ್ಲಿದ್ಯಾ? ಹೋಗಲ್ವಾ ಟ್ರಿಪ್ಗೆ? ಟ್ರಿಪ್ಗೆ ಹೋಗ್ತೀನಂತ ಏನ್ ಈ ಅವಸ್ಥೆಯಲ್ಲಿ ಇದ್ಯಾ? ಗೈಸ್ ನನ್ ದೊಡ್ಡಪ್ಪಂಗ್ ನನ್ ಮೊಬೈಲೇ ಹೊಡ್ದಾಕ ಚಿಂತೆ. ನನ್ ಮೊಬೈಲ್ ಹೊಡ್ದಾಕಿದ್ರೆ ನೀನೇ 2 ಇಸ್ಕೊಡ್ಬೇಕು. ಪ್ರತಿ ನಿಮಿಷ ಮೋಸದ ದಿನ. ಏನ್ ದೊಡ್ಡಪ್ಪ ಇನ್ನೊಂದ್ಸರಿ ಭಯ ಜನಗಳಿಗೆ. ಇಲ್ಲಿ ಇಲ್ಲಿ ಬೈಲಿ ಬಾರ ಇಲ್ಲಿ ನೋಡು ಪ್ಯಾಂಟ್ ಶರ್ಟ್ ನೋಡು ಹೆಂಗೆ ಹುಚ್ಚರಂಗಿದ್ದಂಗೆ ಓಡ್ಬೈಲಿ. ಏನ್ ಮಸ್ತ್ ಐತೆ ನನ್ನ ಔಟ್ಫಿಟ್. ಮಸ್ತಾಗಿರೋ ಔಟ್ಫಿಟ್ನ ಹುಚ್ಚರಂಗ್ ಐತಂತೆ. ನಮ್ ದೊಡ್ಡಪ್ಪಂಗ್ ಟೇಸ್ಟೇ ಇಲ್ಲ. ಫ್ಯಾಷನ್ ಸೆನ್ಸ್ ಇಲ್ಲ ನಿನ್ಗೆ. ಹಂಗಿರ್ತಾರ ಹಂಗಿದೀಯ. ನನ್ನ ಇವಳ ಸಂಬಂಧ ಮುಗೀತು. 3 ದಿನಕ್ಕೆ ಇವಳು ಯಾರಂತ ನನ್ಗೆ ಗೊತ್ತಿಲ್ಲ, ನಾನು ಯಾರಂತ ಇವಳು ಗೊತ್ತಿಲ್ಲ. ನನ್ಗಂತೂ ನೆಮ್ಮದಿ ಲೈಫ್. ಕಬ್ನನ್ ಮಗನಿ. ಚಾರ್ಲಿ ಓನರ್ ಯಾರು? ನೀನೆ. ನಿನ್ ಮಾತೆ ಕೇಳಲ್ಲ. ಅದು ಇನ್ನೇನ್ ಸಾಕಿದ್ಯಾ? ಯಾವಾಗ್ಲೂ ನನ್ ಫೋನ್ ಕಿತ್ಕೊಳ್ಳೋದೇ ಆಗ್ಬಿಡುತ್ತೆ ನಮ್ ದೊಡ್ಡಪ್ಪಂದು. ನಮ್ ದೊಡ್ಡಪ್ಪಂಗ್ ಸ್ವಲ್ಪ ವಾರ್ನಿಂಗ್ ಮಾಡಿ ಫೋನ್ ಎಲ್ಲ ಕಿತ್ಕೊಂಬೇಡಿ ಅಂತ. ಏ ಪವಿ, ಐ ಮಿಸ್ ಯು. ಒನ್ ಹಗ್, ಲಾಸ್ಟ್ ಹಗ್. ಒನ್ ಹಗ್. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ. ಸೀರಿಯಸ್ ನೋಟ್ ಹೇಳ್ತಾ ಯಾಕಂತ ಗೊತ್ತಿಲ್ಲ ಗೈಸು. ನನಗೆ ಬೇಜಾರಾಗ್ತದೆ. ನನ್ ತಂಗಿ ಅಳ್ತಾವಳೆ ಗೈಸ್. ಕಣ್ಣಲ್ಲಿ ನೀರು. ಅಯ್ಯೋ ಪವಿ ಪವಿ. ಬೇಕರಿದಲ್ಲಿ ಇಸ್ಕೊಂಡು ಹೋಗು. ಇಸ್ಕೊಂಡು ಹೋಗ್ತೀವಿ ಬಿಡು. ಅವ್ನಿಗೇನೋ ಚಾಕೋ ಕೇಕ್ ಬೇಕಂತೆ ಗೈಸ್. ಓ ಆಯ್ತಮ್ಮ ತಾಯಿ, ಕಪ್ ಕೇಕ್ ಇಸ್ಕೊಂಡು ಹೋಗ್ತೀವಿ ಗೈಸ್. ಪವಿ ಕಣ್ಣಲ್ಲಿ ನೀರು. ಅದ್ ಹೆಂಗ್ ಪವಿ ಬಂತು? ಯಾವ್ದು ಬಿಸ್ಲರಿನಾ? ಇಲ್ಲ ಸಾಲ್ಟ್. ನನ್ ತಂಗಿ ಹತ್ಬಿಟ್ಲು ಗೈಸ್. ನಂಗೆ ಬೇಜಾರಾಗೋಯ್ತು. ಬಾಚಿ ನೀನು ಲಾಸ್ಟ್ ಹಂಗೆ ಕೊಟ್ಬಿಡು ಹೋಗ್ಲಿ. ಅಲ್ಬೇಡ, ಹುಷಾರ್ ಆಯ್ತೋಗು. ಅಶ್ವಸ್ತಿನ ನಿನ್ಗಲ್ಲ ನಮ್ಮ ಅಪ್ಪಂಗೆ. ಓ ನಾನೇನಿಲ್ವಾ? ಏನಿಲ್ಲ ನಾನೇನಿಲ್ವಾ? ಮಾತು ನಿಂಗೆ ಹೆಣ್ಮಕ್ಳು ಎಮೋಷನ್ಸ್ ಅರ್ಥ ಆಗಲ್ಲ. ನಿಂಗೆ ಸುಮ್ ಕುತ್ಕೋ. ಸೆಕೆಂಡ್ 3 days ಎಂಜಾಯ್. 4th day ಕಮ್ ಟು ಬ್ಯಾಕ್ ಟು ಸಂಧ್ಯಾ ಕೋಟೆ ಮಗ. ಅದು ನಿಂದಾಗಿರುತ್ತೆ. ನಾನ್ ಬಂದ್ಮೇಲೆ ನಂದಾಗುತ್ತೆ. ಏನು ಕೋಟೆ? ಗೈಸ್ ಆ ಮನೆನ ನಮ್ಮಮ್ಮ ಇವಳ ಹೆಸರು ಮೇಲೆ ಬರೆಯೋದಂತೆ. ಯಾಕಂದ್ರೆ ಮನೆ ಕೆಲಸ ಕರೆಕ್ಟ್ ಕಲ್ತಿರೋದು ನಮ್ ಪವಿ ಅಂತೆ. ಅದು ಬೇರೆ ವಿಧಿ ಇಲ್ಲಿರ. ಸೊ ಎಸ್, ಇಲ್ಲಿಗೆ ನಮ್ ಬುಲ್ಬುಲ್ನ ಅಲ್ಲ, ನಮ್ ಬುಲ್ಬುಲ್ ಇದು ನನ್ ಬುಲ್ಬುಲ್ನ ಇಲ್ಲಿ ಬಿಟ್ಟು ಈಗ ಮನೆಗೆ ಹೊರಟಿದೀವಿ. ಅವಳು ಹತ್ಕೊಂಡ್ಬಿಟ್ಲು ಗೈಸ್. ನಂಗೆ ಹೆವಿ ಬೇಜಾರಾಗೋಯ್ತು. ಬಟ್ ಎಸ್, 3 ದಿನ ಕಲ್ತವಳೆ. ಈ ನಾವ್ ಹೆಣ್ಮಕ್ಳು ಬೇರೆಯವ್ರ ಮನೆಗೆಲ್ಲ ಹೋಗ್ಬೇಕಂದ್ರೆ ಬೇಜಾರಾಗುತ್ತೆ. ಯಾಕೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಇಕ್ಕಿದ್ರು? ಗಂಡ್ಮಕ್ಳಿಗೂ ಹಂಗೆ ಇಕ್ಬೇಕಿತ್ತು. ಗಂಡ್ಮಕ್ಳು ಮಾತ್ರ ಅವ್ರ ಅಪ್ಪ ಅಮ್ಮನ ಜೊತೆ ಲೈಫ್ ಲಾಂಗ್ ಇರ್ಬೋದು, ಹೆಣ್ಮಕ್ಳು ಮಾತ್ರ ಇರ್ಬಾರ್ದಂತೆ. ಸೊ ಮೀನ್ ಅಲ್ವಾ, ಅಟ್ಯಾಚ್ಮೆಂಟ್ಸ್ ಇರಲ್ವಾ, ಎಲ್ಲ ಇದೆಲ್ಲ ನೆನ್ಕೊಂಡ್ರೆ ಹೆವಿ ಬೇಜಾರಾಗುತ್ತೆ. ನನ್ ಬುಲ್ಬುಲ್ನ ಬಿಟ್ಟು ಹೋಗ್ತಾ ಇದೀವಿ. ಅವಳು ಅಳ್ತಾವಳೆ ಗೈಸ್, ನಮ್ ಬುಲ್ಬುಲ್. ಬಾಯ್ ಬಾಯ್. ಅದೇನ್ ಗೊತ್ತಾ, ಅವಳು ನನ್ನೂ ಕರೆದು ಹೋಗೋಣ ಅಂತ. ಮೇ ಬಿ ನಾವಿಬ್ರು ಹೋಗಿದ್ರೆ ಅವಳು ಅಳ್ತಿರ್ಲಿಲ್ಲ. ಅಲ್ಲಿ ಸೀಟ್ ಇರ್ಲಿಲ್ಲ ಗೈಸ್. ಆ ಕಾರಲ್ಲಿ 8 ಜನ ಕೂರ್ಬೋದು. ಆಲ್ರೆಡಿ 8 ಜನ ಹೋಗ್ತಿದ್ದಾರೆ.
ಸೊ ನಮ್ಮ ದೊಡ್ಡಪ್ಪ ಅವರು ಪವಿನ್ ಕರ್ಕೊಂಡು ಹೋಗ್ತಿದ್ದಾರೆ. ಅವರೆಲ್ಲ ಹೋಗ್ತಿರ್ಬೇಕಾದ್ರೆ ಸೆಂಟ್ರಲ್ಲಿ ಲೈಕ್ ಅಲ್ಲಿರೋ 8 ಜನದಲ್ಲಿ ನಾನೆಲ್ಲೋ ಕುತ್ಕೊಂಡ್ಲಿ, ಅದು ಪ್ರಾಬ್ಲಮ್ ಆಗಿದ್ದು. ಓಕೆ ಡನ್, ಇಟ್ಸ್ ಫೈನ್. ಸೊ 3 ದಿನ ಅವಳಿಲ್ಲ, ನನಗೆ ಈ ನಡುವೆ ವ್ಲಾಗ್ ಮಾಡಬೇಕು ಅಂತೆಲ್ಲ ಅನ್ಸೋದು ಇಲ್ಲ. ಯಾಕಂದರೆ ಫುಲ್ ಈಗ ಹೆಂಗಾಗಿದೆ ಅಂದರೆ, ನಾನು ವ್ಲಾಗ್ ಮಾಡ್ತೀನಿ ಅಂದರೆ ಅವಳು ಇರ್ತಾಳೆ, ಅವಳು ಈ ನಡುವೆ ಏನೇನೋ ಕೇಳ್ತಾಳೆ ವ್ಲಾಗ್ ಹೆಂಗೆ ಅದು ಇದು ಅಂತ. ಸೊ ಪವಿನ್ ಬಿಟ್ಟು ವ್ಲಾಗ್ ಮಾಡೋಕ್ಕೆ ನನಗೂ ಬೇಜಾರು. 3 ದಿನ ಅವಳು ಇರೋಲ್ಲ ಅನ್ನೋದೇ ಬೇಜಾರು ನನಗೆ. 3 ದಿನ ಗೊತ್ತಿಲ್ಲ ವ್ಲಾಗ್ ಮಾಡ್ತೀನೋ ಇಲ್ವಾ ಅಂತ. ನಾವು ಸಮ್ಮರ್ ಹಾಲಿಡೇಸಲ್ಲೂ ಅಷ್ಟೇ, ನನ್ನನ್ನು ಬಿಟ್ಟು ಅವಳನ್ನ ಬಿಟ್ಟು ನಾವೆಲ್ಲ ಇಲ್ಲ. ಹೋದ್ರೆ ನಾವು 3 ಜನನೂ ಹೋಗ್ತಿದ್ವಿ, ಇದ್ರೆ ಮನೇಲಿ 3 ಜನನೂ ಇರ್ತಿದ್ವಿ. ನಾವು 3 ಜನ ಬಿಟ್ಟೆಲ್ಲ ಇರ್ತಿರ್ಲಿಲ್ಲ. ವರ್ಷದ ರಷ್ಯಾಗೆ ಹೋದಾಗಂತೂ ಸಿಕ್ಕಾಬಿಟ್ಟೆ ಬೇಜಾರ ಹೋಗಿತ್ತು. ಇವಾಗ ಇವಳು 3 ದಿನ ಅಂದ್ರೆ ಈ ತರ ಅಕ್ಕ ತಂಗಿ ಬಾಂಡ್ ಅಂದ್ರೆ ಈ ತರ ಇರುತ್ತೆ. ಸೊ ಹೆವಿ ಬೇಜಾರಾಗುತ್ತೆ. 1 ದಿನ ಇಲ್ಲ ಅಂದ್ರೂ ನನಗಂತೂ ಸಹಿಸ್ಕೊಳಕ್ಕಾಗಲ್ಲ, ಅಷ್ಟು ಬೇಜಾರಾಗ್ಬಿಡುತ್ತೆ. ಹುಡ್ದಾಗಿನ ಜೊತೆಲಿ ಇರ್ತಾರೆ, ಸಡನ್ ಆಗಿ ಹೋಗ್ಬಿಟ್ರೆ ಅದ್ 3 ದಿನ ಅಲ್ಲ, 1 ದಿನ ಆದ್ರೂ ಬೇಜಾರಾಗುತ್ತೆ. ಸೊ ಈಗ ನಾನು ನಮ್ಮ ಈ ಗಾಡಿ ಓನರ್ ನಮ್ಮಪ್ಪ ನಾವಿಬ್ರು ವಾಪಸ್ ಮನೆಗೆ ಹೊರಟಿದ್ದೀವಿ. ಯಾರು ಓನರ್? ಡ್ರೈವರ್ ನೆಟ್ಟಿಗೆ ಗಾಡಿ ಓಡಿಸು. ಇರೋದು ಒಂದೇ ಲೈಫ್ ನಂದು, ಓಕೆನಾ? ಕರೆಕ್ಟ್ ಓಡಿಸ್ಬೇಕು, ಆಯ್ತಾ? ರೋಡ್ ಹೆಂಗಿದ್ಯೋ ಹಂಗ ಹೋಗು. ಗೊತ್ತಿಲ್ವಾ ಡ್ರೈವರ್ ಆಗ? ಅಷ್ಟು ಗೊತ್ತಿಲ್ವಾ? ಯಾರು ನಿಂಗೆ DL ಕೊಟ್ಟಿದ್ದು? ಹೊಸ ನಮ್ಗಾದ ಅಲ್ಲಿಂದ ಪೇಟೆ ಹೋಗ್ಬಿಟ್ಟು ಗೊತ್ತಾಗುತ್ತೆ. ಏನು ಗೊತ್ತಾಗಲ್ಲ ಮೇಡಮ್, ಇವರು ಚಿತ್ರಾನ್ನ ಓದ್ತದೆ. ಯಾಚೊಂದಿಗೆ ಹೋದ್ರೆ ಅದನ್ನ 3 ಅವರ್ ಸುತ್ತಾಡ್ಬೇಕು ಒಂದು ಇರೋ ಮನೆಗೆ. ಏ ಅಪ್ಪಿ, ಅದಕ್ಕೆ ಹೇಳ್ತಾ ಇರೋದು, ನಿಮ್ಗೆ ಎಷ್ಟು ಕೆಲಸ ಹೇಳಿದೀನೋ ಅಷ್ಟು ಮಾತ್ರ ಮಾಡ್ಬೇಕು. ಹಿಂಗ್ ಓಡ್ಸು ಅಂದ್ರೆ ಹಿಂಗ್ ಹೋಗ್ಬೇಕಷ್ಟೇ. ಅದು ಸ್ಟೇರಿಂಗು ಕ್ಲಚ್ ಏನೇನಿದೆ ಅದೆಲ್ಲ ನಿನಗೆ ಗೊತ್ತಿದೆ ತಾನೆ? ಇಲ್ಲ ಅಂದ್ರೆ ನಾನು ಇಲ್ದ್ಬಿಟ್ಟು ಆಟೋನಲ್ಲಿ ಹೋಗ್ತೀನಿ. ನನ್ ಜೀವ ಇಂಪಾರ್ಟೆಂಟ್ ನನ್ಗೆ. ಓನರ್ ಆಗ್ಬಿಟ್ಟು ನಮ್ಮ ಹತ್ರ ಏನ್ ಮಾಡ್ಬೇಕು? ಅಡ್ಗೆ ಡ್ಯಾಡಿ ಡ್ರೈವಿಂಗ್ ಗೊತ್ತಿಲ್ಲ, ಏನೋ ನೀವು ಪಕ್ಕದಲ್ಲಿ ಕೂತ್ಕೊಂಡಿದ್ದೀರ ಅಂತ ಹಂಗೆ ಓದ್ಕೊಂಡು ಹೋಗ್ತಾ ಇದ್ದೀವಿ. ಅದು ನನ್ ಪಕ್ಕದಲ್ಲಿ ಕುತ್ಕೊಂಡ್ರೆ ಹಂಗೆ ಪಾಸಿಟಿವ್ ವೈಬ್ಸ್ ಹಂಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಏನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾನು ನೀವು ಇಷ್ಟು ಮಾಡಿದಾಗ ಏನಾಗುತ್ತೆ ಅಂದ್ರೆ ಇನ್ನೂ ಜೋಶ್ ಬರುತ್ತೆ ನನಗೆ ಮತ್ತೆ ಪವಿಗೆ. ಜನ ನೋಡ್ತಿದ್ದಾರೆ, ನಾವು ಅವ್ರನ್ನ ಎಂಟರ್ಟೈನ್ ಮಾಡಬೇಕು, ಇದೆಲ್ಲ ಇರುತ್ತೆ ತಲೆಯಲ್ಲಿ. ಸೊ ನೀವು ಯಾವಾಗ ನಮ್ಗೆ ಸಪೋರ್ಟ್ ಮಾಡ್ತೀರಾ ಅವಾಗ ಇನ್ನೂ ಹೆಚ್ಚಿನ ವಿಡಿಯೋಸ್ ಬರುತ್ತೆ. ಏನಂತೀರಾ? ಅರ್ಥ ಆಯ್ತಲ್ವಾ? ಓಕೆ ದೆನ್ ಮತ್ತೆ ಸಿಗುವ ಗೈಸ್. ಬೈ ಬೈ. ಮತ್ತೆ ಸಿಗುವ ಅನ್ರಿ. ಓಕೆ ಮೀಟ್ ಯು. ಓಕೆ ಮೀಟ್ ಯು.